ನಾಮಪತ್ರ ಸಲ್ಲಿಕೆ ವೇಳೆ ಪೊಲೀಸರು ಹಾಗೂ ಸೋಮಣ್ಣ ನಡುವೆ ವಾಗ್ವಾದ ನಡೆದಿದೆ. ಜಿಲ್ಲಾಧಿಕಾರಿಯ ಕಚೇರಿಯೊಳಗೆ ಬಿಡೋ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ನಾಮಪತ್ರ ಸಲ್ಲಿಕೆ ವೇಳೆಗೆ ತೆರಳುವ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಸೋಮಣ್ಣ ಮತ್ತವರ ಬೆಂಬಲಿಗರ ನಡುವೆ ವಾಗ್ವಾದ ಆಗಿದೆ. ಜಿಲ್ಲಾಧಿಕಾರಿಯ ಕಚೇರಿಯೊಳಗೆ ಬಿಡೋ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಡಿವೈಎಸ್ಪಿ ಚಂದ್ರಶೇಖರ್ ಮತ್ತೆ ಸೋಮಣ್ಣ ನಡುವೆ ಲಘುವಾಗಿ ಒಂದು ವಾಗ್ವಾದ ಆಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಈ ಘಟನೆ ನಡೆದಿರೋದು. 3 ಸೆಟ್ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅಂತ ವಿ ಸೋಮಣ್ಣ ಹೇಳಿದ್ರು. 3 ಸೆಟ್ ಸೇರಿದ ಹಾಗೆ ಒಟ್ಟು 15 ಜನರನ್ನ ಬಿಡಬೇಕು ಅಂತ ಅವರು ಆಗ್ರಹಿಸಿದ್ರು. ಬಟ್ ಇದಕ್ಕೆ ಡಿವೈಎಸ್ಪಿ ಚಂದ್ರಶೇಖರ್ ಒಪ್ಪಲಿಲ್ಲ. ಹಾಗಾಗಿ ಸೋಮಣ್ಣ ಗರಂ ಆಗಿದ್ದಾರೆ. ಏನು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾರೆ. 3 ಸೆಟ್ ಇದೆ, ಮುಖಂಡರನ್ನ ಬಿಡಿ ಅಂತ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ. ಸರ್ ಬನ್ನಿ ಸರ್. 15 ಜನ ಮುಖಂಡರನ್ನ ತಮ್ಮ ಜೊತೆಗೆ ಒಳಗೆ ಬಿಡಬೇಕು ಜಿಲ್ಲಾಧಿಕಾರಿ ಕಚೇರಿಗೆ ಅನ್ನೋದು ಸೋಮಣ್ಣ ಅವರ ಆಗ್ರಹ ಆಗಿತ್ತು. 3 ಸೆಟ್ ನಾಮಪತ್ರವನ್ನ ಸಲ್ಲಿಸಬೇಕಾಗಿದೆ. ಸೊ ನನ್ನ ಜೊತೆಗೆ ಮುಖಂಡರು ಬಂದಿದ್ದಾರೆ, 15 ಜನರನ್ನಾದ್ರೂ ಒಳಗೆ ಬಿಡಿ ಅಂತ. ಅದಕ್ಕೆ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ರು. ತಮಾಷೆ ಮಾಡ್ತಾ ಇದ್ದೀರಾ, ಯಾಕೆ ಒಳಗೆ ಬಿಡೋದಕ್ಕೆ ನಿರಾಕರಿಸ್ತಾ ಇದ್ದೀರಾ ಅಂತ ಹೇಳಿ ಸ್ಥಳದಲ್ಲೇ ಪೊಲೀಸರು ಮತ್ತು ಸೋಮಣ್ಣ ಅವರ ನಡುವೆ ಕೆಲ ಕಾಲ ವಾಗ್ವಾದ ನಡೆದಿದೆ. ನಿಯಮ ಹೀಗಿದೆ, ನಾವು ಇದನ್ನು ಪಾಲನೆ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಬೆಂಬಲಿಗರು ಮುಖಂಡರನ್ನ DC ಕಚೇರಿ ಒಳಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪೊಲೀಸರು ಕೂಡ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಬಟ್ ಅಷ್ಟಕ್ಕೆ ಬಿಜೆಪಿಯ ಅಭ್ಯರ್ಥಿ ಸೋಮಣ್ಣ ಗರಂ ಆಗಿದ್ದಾರೆ. ಪೊಲೀಸ್ ಅಧಿಕಾರಿ ಮತ್ತು ಸೋಮಣ್ಣ ಅವರ ನಡುವೆ ಈ ಸಂದರ್ಭದಲ್ಲಿ ಲಘುವಾಗಿ ಅಲ್ಲೊಂದು ವಾಗ್ವಾದ ನಡೆದಿದೆ. ಅದಾದ ಮೇಲೆ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅಲ್ಲಿ ಬಂದಿದ್ದಂಥ ಮುಖಂಡರನ್ನ ಒಳಗೆ ಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ಇಂಗಳದಾಲ್. ಮಧು, ಈಗ ನಿಯಮದ ವಿರುದ್ಧವಾಗಿ ಏನಾದರೂ ಸೋಮಣ್ಣ ಅವಕಾಶ ಕೇಳಿದ್ರಾ? ಯಾವ ಕಾರಣಕ್ಕೆ ಈ ಗೊಂದಲ ಏರ್ಪಟ್ಟಿದ್ದು? ವಿಜಯ್, ಇವತ್ತು ಏನು ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಸಲಿಕ್ಕೆ ಒಂದು ಬೃಹತ್ ರೋಡ್ ಶೋವನ್ನ ಸೋಮಣ್ಣ ಅವರು ತುಮಕೂರಿನಲ್ಲಿ ಆಯೋಜನೆಯನ್ನ ಮಾಡ್ಕೊಂಡಿದ್ರು. ಆ ಒಂದು ರೋಡ್ ಶೋ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಆಗಮಿಸಿದಂತಹ ಸೋಮಣ್ಣ ಅವರು ಅವ್ರ ಜೊತೆ ಬಂದಿದ್ದ ಅಂದ್ರೆ ಸುಮಾರು ಜನ ಲೀಡರ್ಗಳು ಇವತ್ತು ಸೋಮಣ್ಣ ಅವರಿಗೆ ರೋಡ್ ಶೋ ನಲ್ಲಿ ಭಾಗಿಯಾಗಿದ್ರು. ಅದರಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪ ಅವರು ಹಾಗೂ ಕುಮಾರಸ್ವಾಮಿ ಅವರು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮಾಜಿ ಸಚಿವರುಗಳಾದಂತಹ ಆರ್ ಅಶೋಕ್ ಅವರು, ಗೋಪಾಲಯ್ಯ ಅವರು, ಜೊತೆಗೆ ಜನಾರ್ದನ್ ರೆಡ್ಡಿ ಅವರು, ಹಾಗೆ ತುಮಕೂರಿನ ಮುಖಂಡರುಗಳಾಗಿರುವಂತ ತೊಗಡು ಶಿವಣ್ಣ ಅವರು, ಹಾಗೆ ಜಿಲ್ಲಾಧ್ಯಕ್ಷರು, ಹೀಗೆ ಸುಮಾರು ಜನ ಇವತ್ತು ಸೋಮಣ್ಣ ಅವರ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಆ ಒಂದು ರ್ಯಾಲಿಯನ್ನ ಮುಗಿಸಿದಂತ ಸೋಮಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಬರ್ತಾರೆ, ಅಲ್ಲಿ ಅವರು ಈ ಒಂದು ವಾಗ್ವಾದವನ್ನ ಡಿವೈಎಸ್ಪಿ ಅವರ ಜೊತೆ ನಡೆಸಿರುವಂತದ್ದು. ಏನು ಅಂತಂದ್ರೆ, ಇವತ್ತು ನಾನು 2-3 ಸೆಟ್ಗಳು ಹಾಕ್ಲಿಕ್ಕೆ ಇದ್ದೇನೆ, ನಾಮಪತ್ರವನ್ನ ಸಲ್ಲಿಸ್ಲಿಕ್ಕಿದ್ದೀನಿ, ಹಾಗಾಗಿ ಒಂದು ಸೆಟ್ಗೆ 5 ಜನರಂತೆ ಒಂದು 4 ಏನು ಬಂದಿರ್ತಕ್ಕಂಥ ಲೀಡರ್ನ ಬಿಡಿ ಅನ್ನುವಂತಹ ಒಂದು ಮಾತನ್ನ ಸೋಮಣ್ಣ ಅವರು ವ್ಯಕ್ತಪಡ್ತಾರೆ. ಆಗ ಅಲ್ಲಿದ್ದಂತ ಏನು ಭದ್ರತೆಗಾಗಿ ನಿಯೋಜನೆಗೊಂಡಿದ್ದಂತಹ ಡಿವೈಎಸ್ಪಿ ಅವರು ಇಲ್ಲ 5 ಜನರಿಗೆ ಮಾತ್ರ ಅವಕಾಶ ಇದೆ, ನಿಯಮದ ಪ್ರಕಾರವಾಗಿ ಏನು ಅವರು ನಾಮಿನೇಷನ್ ಅನ್ನ ಮಾಡ್ಲಿಕ್ಕೆ ಒಳಗಡೆ ಹೋಗ್ತಾರೆ, ಅಷ್ಟು ಜನರಿಗೆ ಮಾತ್ರ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಆಗ ಸೋಮಣ್ಣ ಅವ್ರಿಗೂ ಜೊತೆಗೆ ಅಲ್ಲಿನ ಡಿವೈಎಸ್ಪಿ ಅವ್ರ ಜೊತೆ ಮಾತಿನ ಚಕಮಕಿ ನಡೆಯುತ್ತೆ. ನಾನು 1 ಸೆಟ್ ಮಾತ್ರ ಹಾಕ್ತಾ ಇಲ್ಲ, ಹಲವು ಸೆಟ್ಗಳನ್ನ ಹಾಕ್ತಾ ಇದ್ದೀನಿ, ಹಾಗಾಗಿ ಇನ್ನೂ 3-4 ಜನರನ್ನ ಬಿಡಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಮಾತಿನ ಚಕಮಕಿ ನಡೆದಿರುವಂತದ್ದು. ಸದ್ಯಕ್ಕೆ ನಂತರ ಆ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡಂತ ಸೋಮಣ್ಣ ಅವರು ಹಾಗೂ ಡಿವೈಎಸ್ಪಿ ಅವರು ಇಬ್ರು ಕೂಡ ಸಮಾಧಾನ ಆಗಿರುವಂತದ್ದು. ನಂತರ ಸೋಮಣ್ಣ ಅವರು ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರವನ್ನು ಕೂಡ ಸಲ್ಲಿಸಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.